ನೀಟ್ ಪೇಪರ್ ಲೀಕ್ ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದಲ್ಲ. ಆ್ಯಂಡ್ 2024 ಪೇಪರ್ ಲೀಕ್ ಆಗಿತ್ತು. ಆ್ಯಂಡ್ ಆ ಟೈಮಲ್ಲಿ ಹೈಕೋರ್ಟ್ಗೆ ಹೋಗಿ ಸಿ ಬಿ ಐಗೆ ಹೋಗಿ ಸಿ ಬಿ ಐಯಲ್ಲಿ ಪ್ರೂವ್ನೂ ಆಯಿತು. ಆ್ಯಂಡ್ ಅವ್ರು ಮತ್ತೆ ರೀ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಸಮ್ ರೀಸನ್ಸ್ ಕಂಡಕ್ಟ್ ಮಾಡಲಿಲ್ಲ. ಆ್ಯಂಡ್ ಈಗ ಮತ್ತೆ ಆಗಿದೆ. ಆ್ಯಂಡ್ ಎಕ್ಸಾಮ್ ಆದ್ರೂ ಮತ್ತೆ ರೀ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹೀಗೆ ಬಿಟ್ಟರೆ ನೆಕ್ಸ್ಟ್ ಇಯರು ಅದ್ರ ನೆಕ್ಸ್ಟ್ ಇಯರ್ ಮಾಡ್ತಾನೆ ಇರ್ತಾರೆ, ಲೀಕ್ ಮಾಡ್ತಾನೆ ಇರ್ತಾರೆ, ಮತ್ತೆ ರೀ ಎಕ್ಸಾಮ್ ಮಾಡಿಸ್ತಾನೆ ಇರ್ತಾರೆ. ಆ್ಯಂಡ್ ಸ್ಟೂಡೆಂಟ್ಸ್ಗಳು ಸಾಯ್ತಾನೆ ಇರ್ತಾರೆ. ಎಜುಕೇಷನ್ ಮಿನಿಸ್ಟ್ರು ರಿಸೈನ್ ಮಾಡಲೇಬೇಕು. ಸೊ ಅವ್ರು ರಿಸೈನ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಅವ್ರು ರಿಸೈನ್ ಮಾಡಿದ್ರೆ ನೆಕ್ಸ್ಟ್ ಬರೋ ಎಜುಕೇಷನ್ ಮಿನಿಸ್ಟ್ರು ಸ್ವಲ್ಪ ಹೆದರಿಕೆ ಇರುತ್ತೆ. ನನ್ನ ಕೆಲಸ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ನನ್ನ ಇಳಿಸ್ಬಿಡ್ತಾರೆ. ಆ್ಯಂಡ್ ಸೊ ಅಂದಾಗಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬಂದೇ ಬರುತ್ತೆ. ಆ್ಯಂಡ್ ಅವ್ರಿಗೆ ಆ ಹೆದರಿಕೆ ಬಂದರೆ ಎನ್ ಟಿ ಎನ ಸ್ಟ್ರಾಂಗ್ ಮಾಡ್ತಾರೆ. ಲೈಕ್ ಎನ್ ಟಿ ಎಲ್ಲಿ ಏನು ಕಮ್ಯುನಿಟಿ ಇದೆ ಆ ಕಮ್ಯುನಿಟಿನ ಸಕ್ಕ ಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಅಲ್ಲಿಗೆ ಲೈಕ್ ಆಗುತ್ತೆ. ಜೊತೆಗೆ ಇನ್ನೂ ಎಕ್ಸ್ಟ್ರಾ ಅಡಿಷನಲ್ ರೂಲ್ಸ್ ಏನು ತರಬೇಕು, ಏನು ಮಾಡಿದ್ರೆ ಈ ಲೀಕ್ ಕಡಿಮೆ ಮಾಡ್ಬೋದು ಅಂತಲೂ ಲೈಕ್ ಡಿಸ್ಕಷನ್ ಮಾಡ್ಬೋದು. ಆಲ್ರೆಡಿ ಅವ್ರು ಆನ್ಲೈನ್ ಮಾಡಿದ್ದಾರೆ. ಆ್ಯಂಡ್ ಅದು ಮುಂದೆ ನೋಡ್ಬೋದು ಏನು ಮಾಡ್ಬೋದಾಗುತ್ತೆ ಅಂತ. ಆ್ಯಂಡ್ ದ ಥಿಂಗ್ ಈಸ್, ನೀವು ಪ್ರೊಟೆಸ್ಟ್ ಮಾಡ್ತಿರೋದು ಎಲ್ಲ ಎ ಟು ಝೆಡ್ ಓಕೆ. ಸಿ ಜೆ ಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಬಿ ಜೆ ಪಿ ಆಗಲಿ ಮ್ಯಾಟರ್ ಆಗಲ್ಲ. ಬಟ್ ನೀವು ಯಾರ ಹಿಂದೆ ಹೋಗ್ತಾ ಇದ್ದೀರಾ, ಆ ಲೀಡರ್ ಇಂಟೆನ್ಷನ್ ಏನು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ದೀಪಕ್ ಇದ್ದಾರಲ್ಲ, ನೀವು ಅಂದ್ಕೊಂಡಿರೋಷ್ಟು ಅವರು ಧೈರ್ಯವಂತರು ಆ ಥರ ಅಲ್ಲ. ಅವರಿಗೆ ಸಡನ್ನಾಗಿ ಪಬ್ಲಿಸಿಟಿ ಸಿಕ್ತು, ಏನೋ ಆಗಿದೆ, ಏನೋ ಆಗ್ತಾಯಿದೆ, ಸ್ವಲ್ಪ ಜೋಶಲ್ಲಿದ್ದಾರೆ, ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೋನಮ್ ವಾಂಗ್ಚುಕ್ ಬಂದರು. ನೆಕ್ಸ್ಟ್ ಏನಾಯಿತು, ಅವರು ಹಂಗರ್ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ರು. ಆಯಿತು, ಅವ್ರನ್ನ ಪೊಲೀಸ್ ಎತ್ಕೊ ಹೋದರು, ಓಕೆ. ನೆಕ್ಸ್ಟ್ ಇವ್ರು ಸ್ಟಾರ್ಟ್ ಮಾಡಿದ್ರು, ಇವ್ರಿಗೆ 2 ದಿವಸ ಆಗಲಿಲ್ಲ, ಬಿಟ್ಬಿಟ್ರು. ಆಲ್ರೆಡಿ ಮುಗೀತು ಕತೆ, ಹಂಗರ್ ಪ್ರೊಟೆಸ್ಟ್ ಮುಗೀತು, ಅಲ್ಲಿಗೆ ಕತೆ ಆಯಿತಾ. ನೆಕ್ಸ್ಟು ಮೊನ್ನೆ ಲೈಕ್ ಇದು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅದಾಗಿರೋ ನಿನ್ನೆ. ಸೊ ಆಗ ಪ್ರೊಟೆಸ್ಟಲ್ಲಿ ಹುಡುಗರನ್ನೆಲ್ಲ ಮಾಡಿಸಿ ದಂಗೆ ಎಬ್ಬಿಸಿ ಪಾರ್ಲಿಮೆಂಟ್ ಸೆಷನಲ್ಲಿದೆ. ಲೈಕ್ ಇಟ್ಸ್ ಅನ್ ಅದು ದೊಡ್ಡ ಒಂದು, ಅದು ಕ್ರೈಮಿಗೆ ಬರುತ್ತೆ. ಲೈಕ್ ಸೆಷನಲ್ಲಿ ಇಲ್ಲ ಅಂದರೆ ಲೈಕ್ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಬಹುದು, ಬಟ್ ಅಟ್ ಆ್ಯಂಡ್ ಸೆಷನ್ ಇದು ಮಾಡೋ ಹಾಗಿಲ್ಲ. ಲೈಕ್ ನಾನು ಸ್ವಲ್ಪ ರಿಸರ್ಚ್ ಮಾಡಿ ಅದನ್ನು ನೋಡಿದೆ, ಏನು ಮಾಡ್ಬೋದಾ ಏನು ಅಂತ. ಸೊ ಮಾಡೋ ಹಾಗಿಲ್ಲ. ಆ್ಯಂಡ್ ಅಲ್ಲಿ ಹೋಗಿ ದಂಗೆ ಲೈಕ್ ಅವ್ರಿಗೆ ಆಲ್ರೆಡಿ ಇಂಟೆನ್ಷನಲ್ಲಿ ಫುಲ್ ಪ್ರೀ ಪ್ಲ್ಯಾನ್ಡ್. ಸ್ವಲ್ಪ ಹಂಗೆ ಒಂದಿಬ್ಬರು ಹುಡುಗರು ಬಿಟ್ಟು ಕಲ್ಲು ಓಡಿಸಿದ್ರೆ ಪಕ್ಕ ದಂಗೆ ಆಗೇ ಆಗುತ್ತೆ. ನೇಪಾಳ, ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲರೂ ಪಾರ್ಲಿಮೆಂಟ್ಗೆ ನುಗ್ಗಿರೋದು. ಸೊ ಇಲ್ಲೂ ನುಗ್ತಾರೆ, ಏನೋ ಮಾಡ್ತಾರೆ ಅನ್ನೋ ಇಂಟೆನ್ಷನಲ್ಲಿ ಅವರು ಮುಂದೆ ಬಿಟ್ಟು ಇವರು ಯಾರೂ ಇಲ್ಲ ಎಸ್ಕೇಪ್ ಆಗಿದ್ದಾರೆ. ಸೊ ಹೇಳ್ತಾ ಇರೋದು, ಅವರು ಲೈಕ್ ಲೀಡರ್ಸ್ ಎಲ್ಲ ಗುಳ್ಳೆ ನರಿಗಳು, ಆಯಿತಾ. ಸೊ ನೀವು ಮಾಡಿ ಬೇಡ ಅಂತಿಲ್ಲ. ಆ್ಯಂಡ್ ನಾನು ABVP, RSS ಇವ್ರನ್ನ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಆದಷ್ಟು ಯಾರು ಇದ್ದರೆ ಲೈಕ್ ಬೇರೆ ಪ್ರೊಟೆಸ್ಟ್ ಮಾಡೋದಕ್ಕೆ ಲೈಕ್ ಮಾಡಿಕೊಡಿ, ಬೇರೆ ಲೈಕ್ ಒಂದು ಅವಕಾಶ ಮಾಡಿಕೊಡಿ. ನೀವು CJP ಅಂತ ಬಿಟ್ಟರೆ ಹಾಳಾಗೋಗುತ್ತೆ. ಅಟ್ಲೀಸ್ಟ್ ನಿಮ್ಮ ಬಿಂಗಲ್ಲಿ ತೊಗೊಂಡು ನೀವು ಪ್ರೊಟೆಸ್ಟ್ ಮಾಡಿ ರೆಸಿಗ್ನೇಷನ್ ಮಾಡಿಸ್ಕೊಡಿ. ಇಲ್ಲ ಅಂತಂದರೆ ಇದು ಬೇರೆ ರೀತಿಲೇ ಆಗುತ್ತೆ. ಲೈಕ್ ನಮ್ಮ ದೇಶ ಎಲ್ಲ ಮಟಾಶ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಪ್ಲೀಸ್ ಏನೋ ಒಂದು ಆ್ಯಕ್ಷನ್ ತೊಗೊಳ್ಳಿ. ಆ್ಯಂಡ್ ನನಗೆ CJPಲಿ ಇರೋ ಮೇಯ್ನ್ ಲೀಡರ್ಸ್ ಯಾರೂ ಸರಿ ಅನ್ನಿಸ್ತಾ ಇಲ್ಲ. ಅವ್ರ ಮೇಲೆ ನಂಗೆ ಯಾಕೋ ಸಖತ್ತು ನೆಗೆಟಿವ್ ಫೀಲ್ ಆಗ್ತಾಯಿದೆ. ಆ್ಯಂಡ್ ಇದೇನಾದ್ರು ಸಕ್ಸಸ್ ಆದರೆ, ಅವರಿಂದ ಆದರೆ ಲೈಕ್ ಇದು ಪ್ರಾಬ್ಲಮೆಟಿಕ್ಸ್ ಜಾಸ್ತಿ ಆಗುತ್ತೆ. ಸೊ ABVP ಆರ್ ಎನಿ ಅದರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಎನಿ ಅದರ್ ಆರ್ಗನೈಸೇಷನ್ಸ್ ಯಾರೇ ಆಗಲಿ, ಪ್ಲೀಸ್ ಇದಕ್ಕೆ ನೀವು ಸಪ್ರೇಟ್ ಪ್ರೊಟೆಸ್ಟ್ ಮಾಡಿ CJP ಬಿಟ್ಟು ಹಾಕಿ. ಅವ್ರ ಪಡಿ ಮಾಡ್ತಾ ಇರಲಿ, ನಿಮ್ಮ ಪಡಿ ನೀವು ಮಾಡಿ ಹೇಳ್ತಾ ಇರೋದು. ಆ್ಯಂಡ್ ಯಾರೇ ಇದ್ರೂ ಲೈಕ್ ಈ ಥರ ಯಾರು ಬೇರೆಯವ್ರು ಮಾಡಿದ್ರೆ ಪ್ಲೀಸ್ ಆ ಕಡೆ ಜಾಯ್ನ್ ಆಗಿ CJP ಬಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ನನ್ನ ಇಂಟೆನ್ಷನ್ನು. ಆಲ್ಮೋಸ್ಟ್ ನಾನು ನೋಡ್ದಂಗೆ ಯಾವ BJP ಸಪೋರ್ಟರ್ಸ್ ಕೂಡ ನೀವು ಮಾಡ್ತಿರೋ ಕಾಸ್ನ ಯಾರು ಹೇಟ್ ಮಾಡ್ತಾ ಇಲ್ಲ. ಅವರಿಗೆ ಲೈಕ್ ಅಲ್ಲಿರೋ ಲೀಡರ್ಸ್ ಇಂಟೆನ್ಷನ್ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಸೊ ನನಗೂ ಅವ್ರ ಇಂಟೆನ್ಷನ್ ಇಷ್ಟ ಆಗ್ತಾ ಇಲ್ಲ. ನೀವು ಏನಾದರೂ ಲೈಕ್ ಬೇರೆ ಯಾರು ಪ್ರೊಟೆಸ್ಟ್ ಮಾಡೋಕ್ಕೆ ಬಂದರೆ ಅವ್ರ ಜೊತೆ ಪ್ರೊಟೆಸ್ಟ್ ಮಾಡಿ. ಆ್ಯಂಡ್ CJP ಬಿಟ್ಬಿಡಿ. ಬಟ್ ಆ ಪ್ರೊಟೆಸ್ಟ್ ಮಾಡೋದಕ್ಕೆ ಮೇಯ್ನ್ ಯಾರಾದರೂ ಬರಬೇಕು. ಸೊ ಲೈಕ್ ಈಗ ನಾನು ಹೋಗ್ಬಿಟ್ಟು ಮಾಡ್ತೀನಿ ಅಂದರೆ ಯಾರೂ ಬರೋಲ್ಲ. ಯಾಕಂದರೆ ಇದು ನಾನು ಹಾಕೋ ವೀಡಿಯೋಗೆ ವ್ಯೂಸ್ ಆಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ಬಟ್ CJP ಆ್ಯಂಡ್ ಲೈಕ್ ಅದರ್ ನಂಬ್ಕೊಂಡು ಹೋಗ್ಬಿಡಿ. RSS, ABVP ಆರ್ ಎನಿ ಅದರ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಯಾರಾದರೂ ಆಯಿತು, ಸಪ್ರೇಟ್ ಒಂದು ಪ್ರೊಟೆಸ್ಟ್ ಮಾಡಿ ಆ್ಯಂಡ್ ಎಲ್ಲ ಅಲ್ಲಿ ಜಾಯ್ನ್ ಆಗೋಣ. ಲೈಕ್ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರಿ ತಪ್ಪಿಲ್ಲ, ಹೋಗ್ತಿರೋ ದಾರಿನೂ ತಪ್ಪಿಲ್ಲ, ಬಟ್ ದಾರಿಲಿ ಹೋಗೋ ಜನಗಳು ತಪ್ಪಿದ್ದಾರೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಏನಾದ್ರು ಇದು ಚೆನ್ನಾಗಿ ಓಡಿದ್ರೆ ಮತ್ತೆ ಹೇಳ್ತೀನಿ ಏನೇನು ಪ್ರಾಬ್ಲಮ್ ಇದೆ ಅನ್ನಿಸ್ತಾ ಇದೆ. ನನ್ನ ಪ್ರಕಾರ ನನ್ನ ಇಂಟೆನ್ಷನು. ನಿಮಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದೆ, ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾವ್ದಾದ್ರು RSS ನಿಮಗೆ ಗೊತ್ತಿರೋರು ಇದ್ರ ಲೀಡರ್ಸ್ ಅವ್ರಿಗೆ ಹೇಳಿ, ABVP ಲೀಡರ್ಸಿಗೆ ಹೇಳಿ. ಅವರು BJP ವಿಂಗ್ ಅಂಡರ್ ಬರ್ತಾರೆ, ಬಟ್ ಅಂದ್ರೂ ಲೈಕ್ ಎಜುಕೇಷನ್ ಸಿಸ್ಟಮ್ ಅಂತ ಬಂದರೆ ಎಲ್ಲ ಮಾಡಬೇಕಾಗತ್ತೆ. ಆ್ಯಂಡ್
ಹೇಳ್ತಾ ಇದ್ದೀನಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು. ಬಾಯ್ ಬಾಯ್.